ನಮಸ್ಕಾರ ವೀಕ್ಷಕರೇ. ಇಂದಿನ ಜಗತ್ತಿನಲ್ಲಿ ಗಗನಚುಂಬಿ ಮತ್ತು ಅದ್ಭುತ ಕಟ್ಟಡಗಳು ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕಾಣಸಿಗುತ್ತವೆ. ಅದರಲ್ಲಿ ಹೊಸ ವಿಷಯವೇನಿಲ್ಲ. ಈಗಿನ ಕಾಲದ ಕಟ್ಟಡಗಳನ್ನು ಎಷ್ಟೇ ಅದ್ಭುತ ವಿನ್ಯಾಸಗಳಿಂದ ಅಲಂಕರಿಸಿದರೂ ಸಹ ಪ್ರಾಚೀನ ಕಾಲದ ದೇವಾಲಯಗಳಿಗೆ ಸಾಟಿಯಾಗಲು ಸಾಧ್ಯವೇ ಇಲ್ಲ. ನಮ್ಮ ಭಾರತದ ಆಗಿನ ಕಾಲದ ಟೆಕ್ನಾಲಜಿ, ಜ್ಞಾನ ಸಂಪತ್ತು ಎಷ್ಟಿತ್ತು ಎಂಬುದು ಈಗಿನ ಮುಂದುವರಿದ ಮಾಡರ್ನ್ ಟೆಕ್ನಾಲಜಿಗೂ ಸಹ ಊಹಿಸಲು ಅಸಾಧ್ಯವಾದದ್ದು. ಯಾಕಂದರೆ ನಮ್ಮ ಪೂರ್ವಜರು ಅನೇಕ ಭವ್ಯ ಮಂದಿರಗಳನ್ನು, ಸ್ಮಾರಕಗಳನ್ನು ಕಟ್ಟಿದ್ದಾರೆ. ಅಂತಹ ಅದ್ಭುತ ರಹಸ್ಯಮಯವಾದ ದೇವಾಲಯವಿದು. ಇದರಿಂದಾಗಿಯೇ ಭಾರತಕ್ಕೆ ವಿಶ್ವ ಮಾನ್ಯತೆಯೂ ಕೂಡ ದೊರಕಿದೆ. ಈ ದೇವಾಲಯವನ್ನು ನಿರ್ಮಿಸಿದ್ದು ಮಾನವರಲ್ಲ, ಬದಲಿಗೆ ಅನ್ಯಗ್ರಹ ಜೀವಿಗಳು ಅಥವಾ ಏಲಿಯನ್ಗಳು ಅಂತ ಪಾಶ್ಚಿಮಾತ್ಯರು ಹೇಳ್ತಿದ್ದಾರೆ. ಇಂತಹ ಅದ್ಭುತ ನಿಗೂಢತೆಗೆ ಕಾರಣ ಅಂತಂದರೆ, ಈ ದೇವಾಲಯವನ್ನು ಗುಂಡಿ ತೋಡಿ, ಪಾಯ ಹಾಕಿ, ಕಲ್ಲುಗಳನ್ನು, ಇಟ್ಟಿಗೆಗಳನ್ನು, ಸಿಮೆಂಟನ್ನು ಬಳಸಿ ಭೂಮಿಯಿಂದ ಮೇಲಕ್ಕೆ ಕಟ್ಟುತ್ತಾ ಬಂದ ಮಂದಿರವಲ್ಲ. ಬದಲಿಗೆ ಒಂದು ದೊಡ್ಡ ಬೃಹದಾಕಾರದ ಬಂಡೆಯನ್ನು, ಒಂದು ಪರ್ವತವನ್ನೇ ಮೇಲಿನಿಂದ ಕೊರೆದು ಕೆತ್ತಿ ನಿರ್ಮಿಸಿದ ಮಂದಿರವಿದು. ಶತಶತಮಾನಗಳ ಕಾಲ ಶಿಲೆಯಲ್ಲಿ ಅರಳಿದ ಶಿಲ್ಪ ಸೌಂದರ್ಯವಿದು. ಆಧುನಿಕ ತಂತ್ರಜ್ಞಾನಕ್ಕೂ ಬಿಡಿಸಲಾಗದ ಒಗಟಾಗಿರುವ ನಿರ್ಮಾಣ ಕೌಶಲ್ಯವಿದು. ಊಹೆಗೂ ನಿಲುಕದಂತಹ ವಾಸ್ತು ವೈಭವವಿದು. ಒಂದು ಭವ್ಯ ಐತಿಹಾಸಿಕ ಪರಂಪರೆಯ ಪಳೆಯುಳಿಕೆಯಿದು. ಅದುವೇ ಎಲ್ಲೋರಾದ ಕೈಲಾಸನಾಥ ದೇವಾಲಯ. ಹೀಗೆ ಈ ಮಂದಿರವನ್ನು ಕೆತ್ತುವಾಗ ಸುಮಾರು 4 ಮಿಲಿಯನ್ ಟನ್ನಷ್ಟು ಕಲ್ಲನ್ನು ಹೊರತೆಗೆಯಲಾಗಿದೆ. ಹೀಗೆ ತೆಗೆದ ಅದಷ್ಟೂ ಕಲ್ಲಿನ ರಾಶಿ ಎಲ್ಲಿ ಹೋಯಿತು ಎಂಬುದು ಈವರೆಗೆ ಯಾರಿಗೂ ತಿಳಿಯದ ರಹಸ್ಯವಾಗಿಯೇ ಉಳಿದಿದೆ. ಇಂತಹ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದ್ದು ನಮ್ಮ ಕನ್ನಡಿಗರೇ. ಅಲ್ಲಿನ 34 ಗುಹಾಂತರ ದೇವಾಲಯಗಳು ಏನೆಲ್ಲ ಬಿಂಬಿಸುತ್ತವೆ ಎಂಬುದನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲಿಯೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಈ ಕೈಲಾಸನಾಥ ದೇವಾಲಯ ನಿರ್ಮಾಣವಾಗಿದ್ದು 8ನೇ ಶತಮಾನದಲ್ಲಿ. ಕನ್ನಡ ನಾಡಿನ ವೀರ ಕುವರರಾದ ರಾಷ್ಟ್ರಕೂಟ ಅರಸರು ಇದನ್ನು ನಿರ್ಮಿಸಿದರು. ರಾಷ್ಟ್ರಕೂಟ ವಂಶದ ರಾಜ 1ನೇ ಕೃಷ್ಣನಿಂದ ಇದು ನಿರ್ಮಿಸಲ್ಪಟ್ಟಿತ್ತು. ಹಿಂದೂ ಪುರಾಣಗಳ ಪ್ರಕಾರ ಕೈಲಾಸ ಪರ್ವತದಲ್ಲಿ ಶಿವನ ನಿವಾಸದ ಪ್ರತಿರೂಪವಾಗಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ಸತತ 100 ವರ್ಷಗಳ ಕಾಲ ಈ ದೇವಾಲಯದ ಕೆತ್ತನೆಯ ಕಾರ್ಯ ನಡೆದಿತ್ತು. ಕಡೆಗಲ್ಲಿ ಒಂದು ಬಂಡೆಗಲ್ಲುಗಳಲ್ಲೊಂದು ಅದ್ಭುತ ಶಿಲ್ಪಕಲೆನೇ ಅರಳಿ ನಿಂತು ಬಿಟ್ಟಿತು. ಎಲ್ಲೋರಾದಲ್ಲಿ ಬರೇ ಕೈಲಾಸನಾಥ ದೇವಾಲಯ ಮಾತ್ರವಲ್ಲದೆ ಇಲ್ಲಿ 34 ವಿವಿಧ ಗುಹಾಂತರ ದೇವಾಲಯಗಳಿವೆ. ಒಂದು ದೊಡ್ಡ ಪರ್ವತವನ್ನು ಕೊರೆದು ಅದರ ಒಳಗೆ ದೇವಾಲಯವನ್ನು ನಿರ್ಮಿಸುವುದು ಮತ್ತು ಗುಹಾಂತರ ದೇವಾಲಯಗಳನ್ನು ನಿರ್ಮಿಸುವುದು ಅಂದರೆ ಸಾಮಾನ್ಯವಾದದ್ದಲ್ಲ. ಉಳಿ ಮತ್ತು ಸುತ್ತಿಗೆಗಳನ್ನು ಮಾತ್ರ ಬಳಸಿ ಒಂದು ದೊಡ್ಡ ಬೃಹತ್ ಬಂಡೆಯನ್ನು ಕೊರೆಯುವಾಗ ಬಂದ ಸುಮಾರು 4 ಮಿಲಿಯನ್ ಟನ್ಗಳಷ್ಟು ವೇಸ್ಟೇಜ್ ಕಲ್ಲುಗಳನ್ನು ಆವತ್ತಿನ ಜನ ಎಲ್ಲಿಗೆ ಸಾಗಿಸಿದ್ದರು ಅನ್ನುವುದು ಇವತ್ತಿಗೂ ನಿಗೂಢವಾಗಿಯೇ ಉಳಿದಿದೆ. ಯಾಕಂದರೆ ಆ ವೇಸ್ಟೇಜ್ ಕಲ್ಲುಗಳು ಎಲ್ಲೋರಾದ ಸುತ್ತಮುತ್ತಲಿನ ಪ್ರದೇಶಗಳಲ್ಲೆಲ್ಲೂ ಕಾಣಸಿಗುತ್ತಿಲ್ಲ. ಸಾಕಷ್ಟು ಸಂಶೋಧನೆಗಳು ನಡೆದರೂ ಕೂಡ ಅವು ಇವತ್ತಿಗೂ ಪತ್ತೆಯಾಗಿಲ್ಲ. ಪ್ರತಿದಿನ 12 ಗಂಟೆ ಕೆಲಸ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ಗಂಟೆಗೆ 5 ಟನ್ನಷ್ಟು ವೇಸ್ಟೇಜ್ ಕಲ್ಲು ಹೊರಬರುತ್ತಿತ್ತು. ಇಷ್ಟೊಂದು ಬೃಹತ್ ಪ್ರಮಾಣದ ಕಲ್ಲು ಎಲ್ಲೂ ಹೋಯಿತು ಎಂಬುದು ಯಾರಿಗೂ ತಿಳಿಯುತ್ತಿಲ್ಲ. ಮತ್ತು ಅದು ಹೇಗೆ ಸಾಗಿಸಿದರು ಎಂಬುದು ಕೂಡ ನಿಗೂಢವಾಗಿಯೇ ಉಳಿದಿದೆ. ಈ ಒಂದು ದೇವಾಲಯವನ್ನು ಗಮನಿಸಿದರೆ ಒಂದು ಬೃಹತ್ ಕಲ್ಲನ್ನು
ಇದೇ ರೀತಿ ಕೆತ್ತಬೇಕು, ಇದೇ ರೀತಿ ಕೊರೆಯಬೇಕು ಅನ್ನೋದನ್ನು ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ದರಲ್ಲ, ಅದು ನಿಜಕ್ಕೂ ನಮ್ಮನ್ನು ಬೆರಗಾಗಿಸುತ್ತದೆ. ಯಾಕಂದರೆ ಈ ದೇವಾಲಯಕ್ಕೆ ಎಲ್ಲೂ ಹೊರಗಿನ ಕಲ್ಲುಗಳನ್ನು ತಂದು ಜೋಡಿಸಿಲ್ಲ. ಹಾಗಾಗಿ ದೇವಾಲಯವನ್ನು ನಿರ್ಮಿಸುವಾಗ ಅವತ್ತಿನ ಶಿಲ್ಪಿಗಳು ಎಲ್ಲೂ ಕೂಡ ಯಾಮಾರದೆ ಇದನ್ನು ಕಡೆದಿದ್ದಾರೆ. ಒಂದು ವೇಳೆ ಅಲ್ಲೇನಾದರೂ ನಿರ್ಮಾಣದ ಸಮಸ್ಯೆ ಉಂಟಾಗಿದ್ದರೆ ಅದು ಹಾಗೆಯೇ ಮುಕ್ಕಾಗಿ ಉಳಿದು ಬಿಡುತ್ತಿತ್ತು. ಆದರೆ ಅಂತಹ ಯಾವ ಮುಕ್ಕಾಗಿರುವ ಸಂಗತಿಗಳು ಅಲ್ಲಿ ಕಾಣಸಿಗುವುದಿಲ್ಲ. ಇನ್ನು ಈ ಕೈಲಾಸನಾಥ ದೇವಾಲಯ ಬಹು ಅಂತಸ್ತಿನ ದೇವಾಲಯವಾಗಿದೆ. ಅವತ್ತಿಗೆ ನಮ್ಮ ಭಾರತೀಯರು ಮಲ್ಟಿ ಸ್ಟೋರ್ ಬಿಲ್ಡಿಂಗನ್ನು ನಿರ್ಮಿಸುವುದರಲ್ಲಿ ಪರಿಣತಿಯನ್ನು ಪಡೆದಿದ್ದರು ಅನ್ನೋದು ಇದರಿಂದಲೇ ಸ್ಪಷ್ಟವಾಗುತ್ತದೆ. ಇದರ ಜೊತೆಗೆ ಕೈಲಾಸನಾಥ ದೇವಾಲಯದ ಹಿಂದೆ ಹೋದರೆ ನಮಗೆ ಅಲ್ಲೊಂದು ಅಚ್ಚರಿ ಕಾಣುತ್ತದೆ. ಆ ದೇವಾಲಯದ ಹಿಂಭಾಗದಲ್ಲಿ ಸುಮಾರು 20 ಅಡಿಗಳಷ್ಟು ಮುಂದಕ್ಕೆ ಬಾಗಿರುವ ಸುಮಾರು 100 ಟನ್ನಷ್ಟು ಭಾರ ಇರುವ ಒಂದು ಬಂಡೆಕಲ್ಲು ಯಾವುದೇ ಆಧಾರವಿಲ್ಲದೆ ನಿಂತುಕೊಂಡಿದೆ. ಇದು ಒಂದು ದೊಡ್ಡ ಅಚ್ಚರಿಯ ವಿಷಯ. ಇನ್ನು ಈ ದೇವಾಲಯದ ಸುತ್ತಲೂ ಬಂಡೆಗಳನ್ನು ಕೊರೆದು ಅಲ್ಲಿ ಗುಹಾಂತರ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಶಿವನಿಗೆ ಸಂಬಂಧಿಸಿದ ಶಿಲ್ಪಗಳು ಕೆತ್ತಲಾಗಿದ್ದು, ಶತಮಾನಗಳು ಕಳೆದರೂ ಆ ಶಿಲ್ಪಗಳು ಇವತ್ತಿಗೂ ಜೀವಂತವಾಗಿರುವ ಹಾಗೆ ಕಾಣುತ್ತವೆ. ಇದೆಲ್ಲದರ ಜೊತೆಗೆ ಕೈಲಾಸನಾಥನ ಸನ್ನಿಧಿ ಭಕ್ತರನ್ನು ಭಕ್ತಿ ಭಾವದಲ್ಲಿ ತೇಲಾಡುವಂತೆ ಮಾಡುತ್ತದೆ. ಈ ದೇವಾಲಯದ ಒಳಗೆ ಕೂತರೆ ಅದೆಂಥ ನೆಮ್ಮದಿ! ಅದು ನಮ್ಮ ಪುರಾತನ ದೇವಾಲಯಗಳ ವಿಶೇಷವೂ ಕೂಡ ಹೌದು. ಓಂ ನಮಃ ಶಿವಾಯ. ಇಲ್ಲಿನ ಶಿಲ್ಪಕಲೆಗೆ ಬೆಲೆಯನ್ನು ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿನ ದೇವಾಲಯದ ಗೋಡೆಯ ಮೇಲೆ ಕೆತ್ತಲಾಗಿರುವ ಶಿಲಾ ವಿಗ್ರಹಗಳು ನಿಜಕ್ಕೂ ನೋಡುಗರನ್ನು ಆಶ್ಚರ್ಯಕ್ಕೀಡು ಮಾಡುತ್ತವೆ. ಈ ದೇವಾಲಯದ ಗೋಡೆಯ ಮೇಲೆ 8ನೇ ಶತಮಾನದಲ್ಲೇ ರಾಮಾಯಣ ಮಹಾಭಾರತದ ಕಥೆಗಳನ್ನು ಕೆತ್ತಲಾಗಿರುವುದು ಇನ್ನೂ ವಿಶೇಷ. ಇದರರ್ಥ ಶತಮಾನಗಳಿಂದಲೂ ಭಾರತೀಯರು ರಾಮಾಯಣ ಮಹಾಭಾರತದ ಬಗ್ಗೆ ಶ್ರದ್ಧೆ ಇಟ್ಟುಕೊಂಡಿದ್ದರು ಎಂಬುದು ಇದರಿಂದಲೇ ಸ್ಪಷ್ಟವಾಗುತ್ತದೆ. ಇಂತಹ ಅತ್ಯದ್ಭುತ ದೇವಾಲಯವನ್ನು ನಾಶ ಮಾಡುವುದಕ್ಕೆ ಔರಂಗಜೇಬ ಪ್ರಯತ್ನಿಸಿದ. ಆದರೆ ಅವನ ಅಪಾರ ಸೈನ್ಯಕ್ಕೆ ಇಲ್ಲಿನ ಶಿಲಾವೈಭವವನ್ನು ಮಾತ್ರ ಭಗ್ನ ಮಾಡುವುದಕ್ಕೆ ಸಾಧ್ಯವಾಯಿತು. ಅದು ಬಿಟ್ಟರೆ ಸಂಪೂರ್ಣ ದೇವಾಲಯವನ್ನು ನಾಶ ಮಾಡಲು ಸಾಧ್ಯವಾಗಲಿಲ್ಲ. ಅಲ್ಲಿ 34 ಗುಹಾಂತರ ದೇವಾಲಯಗಳಿವೆ. ಅವುಗಳು ಪ್ರಮುಖವಾಗಿ 3 ಧರ್ಮಗಳನ್ನು ಪ್ರತಿನಿಧಿಸುತ್ತವೆ. 1 ರಿಂದ 12 ಬೌದ್ಧ ಧರ್ಮವನ್ನು ಪ್ರತಿನಿಧಿಸಿದರೆ 13 ರಿಂದ 29 ಅಂದರೆ 17 ಹಿಂದೂ ಧರ್ಮಕ್ಕೆ ಸಂಬಂಧಿಸಿವೆ. ಇನ್ನು 30 ರಿಂದ 34 ಅಂದರೆ 5 ಜೈನ ಧರ್ಮಕ್ಕೆ ಸಂಬಂಧಿಸಿವೆ. ನಮ್ಮ ದೇಶ, ನಮ್ಮ ಜನ, ನಮ್ಮ ಹೆಮ್ಮೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ದಯವಿಟ್ಟು ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನನ್ನು ಒತ್ತಿ ನಮ್ಮ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡುವ ಮೂಲಕ ನಮಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಜೈ ಹಿಂದ್.